ವಿಜಯಪುರ ಭವಿಷ್ಯದ ಪೀಳಿಗೆಗೆ ಹಸಿರು ಮತ್ತು ಸ್ವಚ್ಛ ಪರಿಸರವನ್ನು ಬಿಟ್ಟುಕೊಡುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಬದಲಿಗೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ವಿಜಯಪುರ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಹೇಳಿದರು. ವಿಜಯಪುರ ಪಟ್ಟಣದ ಗುರಪ್ಪ ಮಠ ರಸ್ತೆಯ ಕುಂಟೆ ಬಳಿ ಪುರಸಭೆಯ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಜಾಗೃತಿ ಕಾರ್ಯಕ್ರಮಕ್ಕೆ ಪುರಸಭೆಯ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಮಾತನಾಡಿ, ಪಟ್ಟಣದ ಸೌಂದರ್ಯ ಕಾಪಾಡಲು ಪುರಸಭೆಯ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಪುರಸಭೆಯ ಸ್ವಚ್ಛತಾ ವಾಹನಕ್ಕೆ ನೀಡಬೇಕು. ಹಸಿ ಮತ್ತು ಒಣ ಕಸವನ್ನು ವಿಂಗಡಿಸಬೇಕು ಎಂದು ತಿಳಿಸಿದರು. ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಕಸವನ್ನು ಮೂಲದಲ್ಲೇ ಕಡ್ಡಾಯವಾಗಿ ಹಸಿ ಕಸ, ಒಣಕಸ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ತ್ಯಾಜ್ಯವನ್ನು ಬೇರ್ಪಡಿಸಿ ಪುರಸಭೆಯ ವಾಹನಕ್ಕೆ ಕಡ್ಡಾಯವಾಗಿ ನೀಡಬೇಕು. ಎಲ್ಲೆಂದರೆ ಕಸ ಹಾಕಿದರೆ ದಂಡ ಹಾಕುತ್ತಾರೆ. ಇದನ್ನು ಅರಿತು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಆರೋಗ್ಯ ನಿರೀಕ್ಷೆ ಲಾವಣ್ಯ ಪೃಥ್ವಿ ಹಾಗೂ ಪುರಸಭಾ ಸಿಬ್ಬಂದಿ ವರ್ಗ, ಪೌರಕಾರ್ಮಿಕರು ಹಾಜರಿದ್ದರು. ಪುರಸಭೆ ವತಿಯಿಂದ ಸ್ವಚ್ಛತೆಯನ್ನು ಕಾಪಾಡೋಕ್ಕೋಸ್ಕರ ಈ ಬ್ಲ್ಯಾಕ್ ಸ್ಪಾಟ್ ಏನೇನಿದೆಯೋ 23 ವಾರ್ಡಲ್ಲೂ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟನ್ನು ಐಡೆಂಟಿಫೈ ಮಾಡಿ, ಅದರಲ್ಲಿ ಮೇಯ್ನ್ 11ನೇ ವಾರ್ಡಲ್ಲಿ ಇವತ್ತು 12ನೇ ವಾರ್ಡಲ್ಲಿ ಇವತ್ತು ಬ್ಲ್ಯಾಕ್ ಸ್ಪಾಟ್ನ ಇದು ಮಾಡಿದ್ದೀವಿ. ಅದರಲ್ಲಿ ನಾಗರಿಕರಿಗೆ ಕೇಳ್ಕೊಳ್ಳೋದೇನೆಂದರೆ, ಕಸನ ಎಲ್ಲಂದ ಅಲ್ಲಿ ಬಿಸಾಕಬೇಡಿ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದು, ಗಾಡಿಗಳು ಬರುತ್ತೆ, ಗಾಡಿಯಲ್ಲಿ ಹಾಕಿ. ರೋಡ್ ರಾತ್ರಿ ಹೊತ್ತಾಗಲಿ ಇಲ್ಲಿ ನಮ್ಮ ಪುರಸಭೆ ವತಿ ಡೈಲಿ ಬೆಳಗ್ಗೆ ಆದರೆ ದಿನನಿತ್ಯ ಅವ್ರ ಕಸ ಅವ್ರ ಕೆಲಸ ಮಾಡ್ತಾಯಿದ್ರು, ಸ್ವಚ್ಛತೆ ಕಾಣ್ತಾ ಇಲ್ಲ ವಿಜಯಪುರದಲ್ಲಿ. ಯಾಕಂದರೆ ನಾಗರಿಕರು ಸಹಕರಿಸಬೇಕು. ಯಾಕಂದರೆ ಎಲ್ಲಂದರೆ ಅಲ್ಲಿ ಕಸ ಬಿಸಾಕ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ಕಡೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಆ ಕಡೆಯಿಂದ ಬಿಸಾಕ್ತಾರೆ. ದಯವಿಟ್ಟು ನಿಮ್ಮ ಮನೆ ಹೇಗೆ ಸ್ವಚ್ಛ ಇಟ್ಕೊತೀರ, ನಿಮ್ಮ ಏರಿಯಾ, ನಿಮ್ಮ ನಗರವನ್ನು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾವೆಲ್ಲ ಮನವರಿಕೆ ಮಾಡ್ತಾಯಿದ್ದೀವಿ. ನೀವು ಸಹಕರಿಸಿ, ನಾವು ನಿಮ್ಮ ಜೊತೆಗೂಡಿ ನಮ್ಮ ಪುರಸಭೆ ವತಿಯಿಂದ ಎಲ್ಲ ಸಹಕಾರನೂ ಕೊಡ್ತೀವಿ. ಧನ್ಯವಾದ. ವಿಜಯಪುರ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಿರೋದೇನೆಂದರೆ, ನಮ್ಮ ಈ ಗಣರಾಜ್ಯೋತ್ಸವ ನಿರ್ವಹಣೆ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ನಿರ್ದೇಶನದಂತೆ ಏನು ಮೂಲದಲ್ಲೇ ಕಸವನ್ನು ಬೇರ್ಪಡಿಸಬೇಕು, ಈ ಬ್ಲ್ಯಾಕ್ ಸ್ಪಾಟ್ಗಳು ಏನಿದಾವೋ ಅವನ್ನೆಲ್ಲ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಪ್ಲಾಸ್ಟಿಕ್ಕಿಂದ ಮುಕ್ತಗೊಳಿಸಬೇಕು. ಪ್ಲಾಸ್ಟಿಕ್ಕನ್ನು ಬಳಸುವುದನ್ನು ನಿಷೇಧ ಮಾಡಬೇಕು. ಪ್ಲಾಸ್ಟಿಕ್ಕಿಂದ ಯಾವ ರೀತಿ ಹೊರಗಡೆ ಬರಬೇಕು, ಅದಿಲ್ಲದೆ ಯಾವ ರೀತಿ ಬದುಕಬೇಕು ಅನ್ನುವ ಒಂದು ಸಂಕಲ್ಪದೊಂದಿಗೆ ಪ್ರತಿನಿತ್ಯವೂ ಸಹ ಇಲ್ಲಿ ಸುಮಾರು ನಮ್ಮ ವಿಜಯಪುರದಲ್ಲಿ 26 ಬ್ಲ್ಯಾಕ್ ಸ್ಪಾಟ್ಗಳನ್ನು ಇತ್ತು ಇಷ್ಟು ಮುಂಚೆ. ಇವಾಗ ಒಂದೊಂದಾಗೆ ಕ್ಲಿಯರ್ ಮಾಡ್ಕೊಂಬರ್ತಾಯಿದ್ದೀವಿ. ಪ್ರಸ್ತುತ ಇವತ್ತು 12ನೇ ವಾರ್ಡ್ನಲ್ಲಿ ನಂದಕುಮಾರ್ ಸದಸ್ಯರು, ಆ ವಾರ್ಡ್ನಲ್ಲಿ ಮಾನ್ಯ ಅಧ್ಯಕ್ಷರು, ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲರೂ ಸೇರಿ ಒಂದು ಕಸವನ್ನು ತೆರವುಗೊಳಿಸಿ ಒಂದು ಬ್ಯೂಟಿಫಿಕೇಷನ್ ಮಾಡಿ ಇಲ್ಲಿ ಕಸ ಹಾಕಿದ್ರೆ ದಂಡ ಹಾಕುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಿನ್ನೆ ನಮ್ಮ ಒಂದು ಗೂಗಲ್ ಮೀಟ್ ತಗೊಂಡು ಪ್ರತಿ ಶುಕ್ರವಾರ ಒಂದು ಬ್ಲ್ಯಾಕ್ ಸ್ಪಾಟನ್ನು ಗುರುತಿಸಿ ಅದನ್ನು ಬಿಫೋರ್ ಹೆಂಗಿತ್ತು ಆಫ್ಟರ್ ಹೆಂಗಿತ್ತು ಚೇಂಜ್ ಮಾಡಿ ಒಂದು ಬ್ಯೂಟಿಫಿಕೇಷನ್ ಮಾಡಿ ಅಲ್ಲಿ ಕಸ ಆಗದಂಗೆ ರೀತಿಯಲ್ಲಿ ಒಬ್ಬರನ್ನ ಯಾರಾದರೂ CC ಕ್ಯಾಮ್ರಾ ಆಗಿರ್ಬೋದು, ಇಲ್ಲ ನಮ್ಮ ಸಿಬ್ಬಂದಿ ವರ್ಗದವನಾಗಲಿ ಅಲ್ಲಿ ಕಾವಲಿಟ್ಟು ಆ ಕಸವನ್ನು ಯಾರು ಹಾಕ್ತಾರೋ ಗುರುತಿಸಿ ಅವ್ರಿಗೆ ಸೂಕ್ತವಾದಂತಹ ದಂಡವನ್ನು ವಿಧಿಸಿ ಆ ಒಂದು ಕಸ ಆಗದೇ ಇರೋ ರೀತಿಯಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮನವರಿಕೆ ಮಾಡಬೇಕಂತ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಎಲ್ಲ ನಗರಸಭೆ ಪುರಸಭೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಪ್ರತಿ ಶುಕ್ರವಾರ ಒಂದು ಬ್ಲ್ಯಾಕ್ ಸ್ಪಾಟನ್ನು ಕ್ಲಿಯರ್ ಮಾಡಿ ಅದನ್ನು ಬ್ಯೂಟಿಫಿಕೇಷನ್ ಮಾಡಬೇಕಂತಹ ಒಂದು ನಮಗೆ ಕರೆ ಕೊಟ್ಟವರೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ಇಲ್ಲಿ ಬ್ಯೂಟಿಫಿಕೇಷನ್ ಮಾಡಿ ಕಸವನ್ನು ನಾವು ತೆಗೆದು ಸ್ವಚ್ಛಗೊಳಿಸಿ ಒಂದು ಸುಂದರವಾದ ರೀತಿಯಲ್ಲಿ ರಂಗೋಲಿಗಳನ್ನು ಹಾಕಿ ಮತ್ತು ನಮ್ಮ ಒಂದು ಹಳೆಯ ವಸ್ತುಗಳಿಂದ ವೆರೈಟಿಯಾಗಿ ರಂಗೋಲಿ ಥರ ಬಿಡಿಸಿ ಒಂದು ಸಾರ್ವಜನಿಕರಿಗೆ ಅದನ್ನು ನೋಡಿ ಆದರೂ ಕಸವನ್ನು ಇಲ್ಲಿ ಆಗದೇ ರೀತಿಯಲ್ಲಿ ಅವರ ಮನಸ್ಸು ಬದಲಾವಣೆ ಆಗಬೇಕಂತಹ ಒಂದು ಮನಸ್ಥಿತಿಯಲ್ಲಿ ನಾವಿವತ್ತು ಪ್ರಯತ್ನ ಮಾಡ್ತಾಯಿದ್ದೀವಿ. ಸಾರ್ವಜನಿಕರೆಲ್ಲರೂ ತಮ್ಮ ಮುಖಾಂತರ ಬೇಡ್ಕೊಳ್ಳೋದಿಷ್ಟೇ, ಕಸದಿಂದ ಮುಕ್ತರಾಗಿ ಕಸದಿಂದ ದೂರವಿರಿ, ಪುರಸಭೆಗೆ ಸಹಕರಿಸಿ
ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ನಮ್ಮ ಪಟ್ಟಣದ ಒಂದು ಸ್ವಚ್ಛತೆಯನ್ನು ಒಂದು ಸಂಕಲ್ಪಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ವಿಜಯಪುರದ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ವಿಜಯಪುರದಲ್ಲಿ ಪ್ರತಿ ದಿವಸ 14 ಟನ್ನಂತಹ ಕಸವನ್ನು ಉತ್ಪತ್ತಿ ಆಗ್ತದೆ. ಅದನ್ನು ನಮ್ಮ ಪುರಸಭೆ ನೌಕರರು ಬಹಳ ಸ್ವಚ್ಛತೆಯಾಗಿ ಅದನ್ನು ವಿಲೇವಾರಿ ಮಾಡ್ತಾಯಿದ್ದಾರೆ. ಸರ್ಕಾರ ಏನು ಮಾಡಿದೆ, ಈಗಾಗಲೇ ಅನೇಕ ರೀತಿಯಲ್ಲಿ ಮನೆ ಮನೆಗೂ ಬೀದಿ ಬೀದಿಗೂ ಬೆಳಗ್ಗೆ ನೀವು ಎದ್ದೇಳೋಕ್ಕೆ ಮುಂಚೆನೇ ಆಟೋಗಳನ್ನು ಕಳಿಸ್ತಾರೆ. ನಿಮಗೆ ನೆಚ್ಚಿನ ರೀತಿಯಲ್ಲೇ ನಿಮಗೆ ಇಷ್ಟವಾದಂಥ ಹೀರೋಗಳು ಜನಪದ ಗೀತೆಗಳಲ್ಲಿ ನಿಮ್ಗೆ ಅರಿವಾಗಲಿ ಅನ್ನೋ ದೃಷ್ಟಿಯಿಂದ ನಿಮಗೆ ಬೇಕಾದ ರೀತಿಯಲ್ಲೇ ಎಲ್ಲ ಹಾಡುಗಳ ಮುಖಾಂತರ ನಿಮಗೆ ಮನವರಿಕೆ ಮಾಡಿಕೊಡ್ತಾರೆ. ಹಸಿ ಕಸ ಯಾವ ಥರ ಇಂಗಣೆ ಮಾಡಬೇಕು, ಹೊಸ ಒಣಗಿದ ಕಸನ ಯಾವ ಥರ ಇಂಗಣೆ ಮಾಡ್ಕೊಳ್ಬೇಕು ಅಂತ ನಿಮಗೆ ಮನೋಮುಟ್ಟೋ ರೀತಿಯಲ್ಲಿ ಥರ ಅವರು ಮೈಕಲ್ಲೇ ಹಾಕ್ಕೊಂಬಂದು ಮನೆ ಮನೆಗೂ ಕಸ ಕೇಳ್ತಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ಈ ಕಿವಿಯಲ್ಲಿ ಕೇಳ್ತೀರಿ, ಆ ಕಿವಿಯಲ್ಲಿ ಬಿಡ್ತೀರಿ. ಹೀಗಾಗಿ ವಿಜಯಪುರದಲ್ಲಿ ಕಸದ ವಿಲೇವಾರಿ ಮಾಡೋದು ತುಂಬ ಕಷ್ಟ ಆಗಿದೆ. ಬರೀ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಿದ್ರೆ ಆಗೋದು, 2 ಕೈಯಲ್ಲಿ ಚಪ್ಪಾಳೆ ತಟ್ಟಿದಾಗ ಮಾತ್ರ ನಾವು ಊರನ್ನ ಸ್ವಚ್ಛತೆ ಕಾಪಾಡಬೇಕು. ಈಗ ಪುರಸಭೆಯವರು ಅವ್ರ ಕರ್ತವ್ಯನ ಅವ್ರು ಮಾಡ್ತಾಯಿದ್ದೀವಿ, ಆದರೆ ನಾಗರಿಕ ಆದವ್ರು ನಾವು ಮಾಡ್ತಾಯಿಲ್ಲ. ಇವತ್ತು ಈ ಬೀದಿಯಲ್ಲಿ ನಾವು ಕಸದ ಒಂದು ಬ್ಲ್ಯಾಕ್ ಸ್ಪಾಟನ್ನು ಅಂತ ಹೇಳ್ಬಿಟ್ಟು ನನ್ನ 12ನೇ ವಾರ್ಡ್ನಲ್ಲಿ ಮಾಡಿದ್ದಾರೆ. ಇದರ ಉದ್ದೇಶ ಏನಂದರೆ, ಇದರ ಪಕ್ಕದಲ್ಲೇ ಕುಡಿಯೋಂಥ ಶುದ್ಧ ನೀರು ಪ್ಲ್ಯಾಂಟ್ ಇದೆ. ಸಾರ್ವಜನಿಕರು ಏನು ಮಾಡ್ತೀರಿ, ಇದ್ರ ಮೇಲೇ ತುಳ್ಕೊಂಡು ಹೋಗ್ತೀರಿ, ಇದ್ರ ಮೇಲೇ ನೀರು ಇಟ್ಕೊಂಬರ್ತೀರಿ. ಯಾರಿಗೂ ನಿಮ್ಗೆ ಅನ್ಸಲ್ವಾ? ನಾವು ಕಸದ ಮೇಲೇ ತುಳ್ಕೊಂಡು ಹೋಗ್ತಾ ಇದ್ವಿ, ಕಸದ ಮೇಲೇ ನೀರು ಇಟ್ಕೊಂಬಂದು ನಮ್ಮ ಮನೆ ಮಕ್ಕಳಿಗೆ ನಾವು ಕುಡಿತಾ ಇದ್ದೀವಿ. ಇಲ್ಲಿ ಕಸ ಹಾಕ್ಬಾರ್ದು, ಇದ್ರ ಮೇಲೆ ಹೋಗ್ಬಾರ್ದು ಅನ್ನೊಂದು ಸಾಮಾನ್ಯ ಜ್ಞಾನನೂ ಸಾರ್ವಜನಿಕರಿಗಿಲ್ಲ ಅಂದಮೇಲೆ ನಾವು ಮಾಡಿ ಪ್ರಯೋಜನ ಏನು? ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಕಳಕಳಿಯಲ್ಲಿ ಮನವಿ ಏನು ಮಾಡೋದಂದರೆ, ಇಲ್ಲಿ ನಮ್ಮ ಮಕ್ಕಳು ನಾವೇ ಜೀವನ ಮಾಡೋದು, ಬೇರೆ ಊರಿಂದ ಯಾರೂ ಮಾಡೋದಿಲ್ಲ. ಹಾಗಾಗಿ ನಮ್ಮ ಬೀದಿನ, ನಮ್ಮ ವಾರ್ಡನ್ನು ನಮಗೆ ಫಸ್ಟು ಅರಿವು ಬರಬೇಕು. ಇದು ನನ್ನ ಮನೆ, ನನ್ನ ಬೀದಿ, ನನ್ನ ಊರು, ನಾನು ಸ್ವಚ್ಛತೆ ಇಕ್ಕೊಬೇಕು. ನಾನು ಸ್ವಚ್ಛತೆ ಇಕ್ಕೊಂಡಾಗ ಮಾತ್ರ ನನ್ನೂರು ನಾನು ಸ್ವಚ್ಛತೆಯಾಗಿ ಬರಬೇಕು ಅಂತ. ಈ ಬ್ಲ್ಯಾಕ್ ಸ್ಪಾಟ್ ಇರೋದ್ರಿಂದ, ಕಸ ಹಾಕೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ನಾವು ದುಡ್ದಿದ್ದಲ್ಲಿ 50% ಹಾಸ್ಪಿಟ್ಲಲ್ಲಿ ಇಕ್ತಾಯಿದ್ದೀವಿ. ಇದಕ್ಕೆ ಮೂಲ ಕಾರಣ ನಾವು. ಹಾಗೆ ದಯವಿಟ್ಟು ವಿಜಯಪುರ ನಾಗರಿಕರಲ್ಲಿ ಸುತ್ತಮುತ್ತ ಇರೋ ಮನೆಗಳಲ್ಲಿ ಈ ಅಂಗಡಿಗಳವ್ರಿಗೆಲ್ಲ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ, ದಯವಿಟ್ಟು ಇಲ್ಲಿ ಕಸನ ಹಾಕಬೇಡಿ. ನಿಮ್ಮ ಒಳ್ಳೆಯದಕ್ಕೋಸ್ಕರಾಗಿ ನಾವು ಇವತ್ತಿನ ಪೌರ ಕಾರ್ಮಿಕರು ಹಗಲು ರಾತ್ರಿ ಇರುಳು ನಮಗೆ ಶ್ರಮಪಟ್ಟು ಮಾಡ್ತಾ ಇದ್ದಾರೆ. ಆ ಶ್ರಮಕ್ಕೆ ಕವಡೆ ಕಾಸತ್ತೂ ಬೆಲೆ ಏನಿಲ್ಲ, 5% ನನಗೆ ಗೌರವನೂ ಕೊಡ್ತಾ ಇಲ್ಲ. ದಯವಿಟ್ಟು ನಾವು ಸರ್ಕಾರದ ದುಡ್ಡೂ ಪೋಲಾಗ್ತಾ ಇದೆ. ಎಷ್ಟು ಅಂತ ಅವರು ಮಾಡ್ತಾ ಇದ್ದಾರೆ. ಸಂಪಾದನೆ ಮಾಡಿದ್ದು ನಮ್ಮ ಪುರಸಭೆ ಬಂದಿದ್ದು ಅದರಲ್ಲಿ ಒಂದು 60% ನಾವು ಸ್ವಚ್ಛತೆಗೆ ಕೊಡ್ತಾ ಇದ್ದೀವಿ. ಆದರೂ ವಿಜಯಪುರದಲ್ಲಿ ಸ್ವಚ್ಛತೆ ಕಾಣ್ತಾ ಇಲ್ಲ. ದಯವಿಟ್ಟು ನಾವು ನಾಗರಿಕರಲ್ಲಿ ಮನವಿ ಮಾಡ್ಕೊತೀವಿ. ನೋಡಿ, ಈಗ ನನ್ನ 12ನೇ ವಾರ್ಡಲ್ಲಿ ನಮ್ಮ ಪುರಸಭೆ ಸಿಬ್ಬಂದಿಯವರು, ನಮ್ಮ ಮುಖ್ಯಾಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಸೇರಿ ಈ ಒಂದು ಸ್ಪಾಟನ್ನು ಸ್ವಚ್ಛತೆಯಾಗಿ ಮಾಡಿ, ಕ್ಲೀನಾಗಿ ಮಾಡಿ, ಹೂವು ಗುಡ್ಡಗಳನ್ನೆಲ್ಲ ಹಾಕಿ ಮಾಡಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಕಸ ಹಾಕ್ದಿರಂಗೆ ನೀವು ಸಾರ್ವಜನಿಕರು ಸಹಕರಿಸಬೇಕು. ಒಂದು ವೇಳೆಯಲ್ಲಿ ನೀವು ಕಸ ಹಾಕಿದ್ರೆ 500 ರೂಪಾಯಿನ ದಂಡ ವಿಧಿಸ್ತೀವಿ ಅಂತ ಹೇಳ್ತಾ ಇದ್ವಿ. ದಂಡಕ್ಕೆ ಯಾರೂ ದಯವಿಟ್ಟು ಇದು ಮಾಡಬೇಡಿ. ಹಾಗಾಗಿ ನಮ್ಮಲ್ಲಿ ಕೈ ಮುಗಿದು ನಾವು ವಿಷಯ ಬಿಡೋದು. ಇವತ್ತು ಶಾಂಪಲ್ ಆಗಿ ಇವತ್ತು ವಿಜಯಪುರದಲ್ಲಿ ಒಂದು ಮಾಡಿದ್ದೀವಿ, 23 ವಾರ್ಡಲ್ಲಿ ನಮ್ಮ ಅಧ್ಯಕ್ಷರು ಮಾಡಿಸ್ತಾರೆ. ದಯವಿಟ್ಟು ಸಾರ್ವಜನಿಕರು ಇದಕ್ಕೆ ನಮ್ಗೆ ಸಹಕರಿಸಬೇಕು ಅಂತ